ಎಲ್ಲರಿಗೂ ನಮಸ್ಕಾರಗಳು. ಹಲೋ, ಎಲ್ಲರಿಗೂ ನಮಸ್ಕಾರಗಳು. ಈಗ ವಾಣಿ ಹೊಳ್ಳ ಇವರಿಂದ ಏಕ ವ್ಯಕ್ತಿ ಯಕ್ಷಗಾನ ಪಾತ್ರ ಪಂಚವಟಿ ಪ್ರಸಂಗದ ಶೂರ್ಪನಖ. ಕಳೆದ ವರ್ಷ ಪ್ರದರ್ಶಿಸಿದ ಸನ್ನಿವೇಶದ ಮುಂದಿನ ಭಾಗ. ರಾವಣನ ತಂಗಿ ಶೂರ್ಪನಖಿ ಘೋರ ರಾಕ್ಷಸಿ. ಶ್ರೀರಾಮನು ಸೀತಾ ಲಕ್ಷ್ಮಣ ಸಮೇತನಾಗಿ ಪಂಚವಟಿ ಪ್ರದೇಶದಲ್ಲಿ ನೆಲೆಸಿದ್ದಾಗ ಅವನನ್ನು ದೂರದಿಂದ ಕಂಡು ಅವನಲ್ಲಿ ಮೋಹಗೊಂಡು ತನ್ನ ಮಾಯಾ ವಿದ್ಯೆಯಿಂದ ಸುಂದರ ತರುಣಿಯ ರೂಪವನ್ನು ತಳೆಯುತ್ತಾಳೆ. ಇದು ಕಳೆದ ವರ್ಷ ಪ್ರದರ್ಶಿಸಿದ ಭಾಗ. ಇವತ್ತಿನ ಭಾಗದಲ್ಲಿ ಮಾಯಾ ಶೂರ್ಪನಖಿ ರಾಮನ ಬಳಿ ಬಂದು ತನ್ನನ್ನು ಮದುವೆ ಆಗುವಂತೆ ಹೇಳುತ್ತಾಳೆ. ತನಗೆ ಈಗಾಗಲೇ ಮದುವೆ ಆಗಿದೆ, ತಾನು ಏಕಪತ್ನಿ ವ್ರತಸ್ಥ, ಅವಳನ್ನು ಮದುವೆ ಆಗಲು ಸಾಧ್ಯವಿಲ್ಲ. ತನಗಿಂತಲೂ ಸುಂದರನಾದ ನನ್ನ ತಮ್ಮ ಲಕ್ಷ್ಮಣ ಅಲ್ಲಿ ಎದುರಿನ ಆಶ್ರಮದಲ್ಲಿದ್ದಾನೆ, ಅವನಲ್ಲಿಗೆ ಹೋಗಿ ಕೇಳು ಎಂದು ಶ್ರೀರಾಮನು ಕೇವಲ ಪರಿಹಾಸ್ಯಕ್ಕಾಗಿ ಹೇಳುತ್ತಾನೆ. ಶೂರ್ಪನಖಿ ಲಕ್ಷ್ಮಣನಲ್ಲಿಗೆ ಹೋಗಿ ತನ್ನನ್ನು ಮದುವೆ ಆಗುವಂತೆ ಕೇಳುತ್ತಾಳೆ. ಅಣ್ಣನೇ ಹೇಳಿದ್ದಾನೆ ಎನ್ನುವುದಕ್ಕೆ ಕುರುಹನ್ನು ತರುವಂತೆ ಹೇಳುತ್ತಾನೆ. ಲಕ್ಷ್ಮಣನು ಪರಿಹಾಸ್ಯಕ್ಕಾಗಿ ಆಡಿದ ಮಾತು ಎಂದು ಅರ್ಥ ಮಾಡಿಕೊಳ್ಳದ ಶೂರ್ಪನಖ ಮರಳಿ ಶ್ರೀರಾಮನಲ್ಲಿಗೆ ಬಂದಾಗ ತಮ್ಮನಿಗೆ ನಿರ್ದೇಶನವನ್ನು ಅವಳ ಬೆನ್ನಿನ ಮೇಲೆ ಬರುತ್ತೇನೆಂದು ಹೇಳಿ ಪುರುಷಾತಿಕ್ರಮಣ ಮಾಡಲು ಮುಂದಾಗಿರುವ ಅವಳ ಕಿವಿ ಮೂಗలను ಕತ್ತರಿಸುವಂತೆ ಬರೆದು ಕಳಿಸುತ್ತಾನೆ. ಲಕ್ಷ್ಮಣನು ಅವಳ ಅಟ್ಟಿಸಿಕೊಂಡು ಹೋಗಿ ಅವಳ ಕರ್ಣನಾಸ ಛೇದನ ಮಾಡುತ್ತಾನೆ. ಆಗ ಶೂರ್ಪನಖಿಯ ಮಾಯ ರೂಪ ಹೋಗಿ ಅವಳ ಘೋರ ರೂಪ ಪ್ರಕಟವಾಗುತ್ತದೆ. ಕೋಪದಿಂದ ಬೊಬ್ಬಿಡುತ್ತ ತನ್ನಣ್ಣ ರಾವಣನಿಗೆ ದೂರು ಕೊಟ್ಟು ಸೀತೆಯನ್ನು ಅಪಹರಿಸುವಂತೆ ಮಾಡುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಅಲ್ಲಿಂದ ಹೋಗುತ್ತಾಳೆ. ಇದು ಇಂದಿನ ಕಥಾಭಾಗ. ಶೂರ್ಪನಖಿಯ ನಾಸ ಛೇದನದ ಈ ಪ್ರಕರಣ ಮುಂದಿನ ರಾಮಾಯಣದ ಕಥಾಭಾಗಿಗೆ ನಾಂದಿಯಾಯಿತು. ರಂಗದ ಮೇಲೆ ರಾಮ ಲಕ್ಷ್ಮಣ ಸೀತೆಯರ ಪಾತ್ರವನ್ನು ಪ್ರೇಕ್ಷಕರಿಗೆ ಕಲ್ಪಿಸಿಕೊಳ್ಳಬೇಕು. ಇಂದಿನ ಭಾಗವತರು ಶ್ರೀ ಪ್ರಸನ್ನಬದ್ ಬಾಲ್ಕಿಲ್, ಚಂಡೆ ಶಿವಾನಂದ ಕೋಟ, ಮದ್ದಲೆ ರಾಘವೇಂದ್ರ ಹೆಗ್ಗಡೆ ಯಲ್ಲಾಪುರ, ವೇಷಭೂಷಣ ಚೈತ್ರ ಪ್ರಯಾಗ್ and Ranjita Shanmugam. A she-demon named Shurpanakhi, sister of the demon king Ravana, sees Sri Rama and gets attracted to him. She transforms herself to a beautiful young maiden through her power of magic and urges him to marry her. Rama tells her that he's already married and won't have another wife. To tease her, Rama tells her that his younger brother Lakshmana is in another hut and his wife isn't here. Shurpanakhi goes there and tells him that Rama told him to get married to her. Lakshmana understands Rama's intention and asks her to bring proof. Rama rides on her back, asking Lakshmana to punish her by cutting off her nose and ears. Reading the order, he does as Rama asked and cuts off her nose and ears. She reverts back to her true demonic form and screams that she will make Ravana kidnap Sita. This is today's episode. Only Shurpanakhi's role will appear on stage, and you will have to imagine the roles of Rama, Lakshmana, and Sita. Please enjoy the show. Thank you. ಎನ್ನುತ್ತ ನಿಜ ಮನದೊಳಗೆ ಯೋಚನೆಯ ಮಾಡಿ ಘನವಾದ ದೇಹವನ್ನು ಕುನಿಸಿ ಮರೆ ಮಾಡಿ ಮಾಯಕದ ರೂಪಿನಲ್ಲಿಯೇ ಮತ್ತೊಂದು ಬಗೆಯ ಮಾಯಕದ ರೂಪಿನ
ಹೆಣ್ಣ ತಳವಳು ಹದಿನಾರು ವತ್ಸರದ ಹೆಣ್ಣ ತಳವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಮುದದಿಂದ ಶೃಂಗಾರ ಶೃಂಗಾರವಾಗಿ ಮತ್ತವಳು 16 ವತ್ಸರದ ಹೆಣ್ಣಾದಳವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಮುದದಿಂದ ಶೃಂಗಾರವಾಗಿ ಮತ್ತವಳು ಭೂಗೋಲನುರು ಪಟ್ಟದಾನೆಯೊಂದರಲ್ಲಿ ಭೂಗೋಲ ಭೂಗೋಲನುರು ಪಟ್ಟದಾನೆಯೊಂದದಲ್ಲಿ ಆನೆಯೊಂದದಲ್ಲಿ ರಾಘವನ ಬಳಿಗೆ ನಡೆ ತಂದಳೊಲವಿನಲಿ ರಾಘವನ ಬಳಿಗೆ ನಡೆ ತಂದಳೊಲವಿನಲಿ ಆನೆಯೊಂದದಲ್ಲಿ ನಡೆದಳೊಲವಿನಲಿ ಭೂಗೋಲನುರು ಪಟ್ಟದಾನೆಯೊಂದರಲ್ಲಿ ರಾಘವನ ಬಳಿಗೆ ನಡೆ ತಂದಳೊಲವಿನಲಿಯೇ ನಾನು 16 ವರ್ಷದ ಏರು ಜವ್ವನೆ ಅಂದರೆ ನಾನು ಷೋಡಶಿ 16 ವರ್ಷ ಕಳೆದ ವರ್ಷವೂ 16 ಇನ್ನು 4 ವರ್ಷ ಕಳೆದ ಮೇಲೂ ನನಗೆ 16 20 ಆಗುವುದೇ ಇಲ್ಲ ಏಕೆಂದರೆ ನಾನು ನನ್ನ ಮಾಯಾ ರೂಪದಿಂದ ಈ ಶೃಂಗಾರ ಶೂರ್ಪನಖಿಯಾದದ್ದು ಹೌದು ಈಗ ನಾನು ಮಾಯಾ ಶೂರ್ಪನಖಿ ಶೃಂಗಾರ ಶೂರ್ಪನಖಿ ಹೌದು ಈ ಸುಂದರ ನಾನು ಯಾರು ನಿಮಗೆಲ್ಲ ಈಗ ಗೊತ್ತಾಗಿರಬೇಕಲ್ಲ ಆ ರಾವಣೇಶ್ವರದ ತಂಗಿ ಶೂರ್ಪನಖ ಈಗ ಸರ್ವಾಲಂಕಾರ ಭೂಷಿತೆಯಾಗಿದ್ದೇನೆ ಈ ನನ್ನನ್ನು ಕಂಡ ಯಾವ ಪುರುಷನೇ ಆದರೂ ಆ ಭೂಗೋಲನ ಅಂದರೆ ಚ್ಯೂತ ಅರವಿಂದ ಅಶೋಕ ಚ್ಯೂತ ನವಮಲ್ಲಿಕ ಎಂಬ ಪುಷ್ಪ ಬಾಣಗಳಿಂದ ಬಾಧೆಗೆ ಒಳಗಾಗದೇ ಇರಲು ಸಾಧ್ಯವೇ? ಹೌದು, ಈ ರೂಪ ಏಕೆ? ಅದನ್ನು ಆಗಲೇ ಹೇಳಿದನಲ್ಲ. ಅದೋ ಅಲ್ಲಿದ್ದಾನಲ್ಲ ಆ ಸುಂದರ ಪುರುಷ,
ನನ್ನ ಕೈಗೊಂಬೆಯಷ್ಟು ಗಾತ್ರದ ಆ ಹೆಣ್ಣಿನೊಡನೆ ಆ ಪರ್ಣಕುಟೀರದ ಹೊರಗೆ ಕುಳಿತಿದ್ದಾನಲ್ಲ, ಅವನನ್ನು ವಶಪಡಿಸಿಕೊಳ್ಳುವುದಕ್ಕೆ ನನ್ನ ಗುಹೆಗೆ ಕೊಂಡೊಯ್ದು ನನ್ನ ಗಂಡನನ್ನಾಗಿ ಮಾಡಿಕೊಳ್ಳುವುದಕ್ಕೆ. ಹೌದು, ಇನ್ನು ತಡ ಮಾಡುವುದಿಲ್ಲ. ಆ ರಾಮನಲ್ಲಿಗೆ ಆ ಭೂಗೋಲನ ಪಟ್ಟದಾನೆಯ ನಡಿಗೆಯಲ್ಲಿ ಅವನನ್ನು ಹೋಗಿ ಮಾತನಾಡಿಸುತ್ತೇನೆ. ಓ ರಾಘವ, ರಾಘವ, ರಾಘವನ ರಪತೆ ಶೃಣು ಮಮ ವಚನೋ ಕೃದಿತ್ತಾತೋ ಕಿಟತಾಂತೋ ದಿನಗತಿ ಕುತಗ. ರಾಘವನ ರಪತೆ ಶೃಣು ಮಮ ವಚನೋ. ರಾಘವನ ರಪತೆ ರಾಘವನ ರಪತೆ ಶೃಣು ಮಮ ವಚನೋ. ಶೃಣು ಮಮ ವಚನೋ. ನೀ ಗುಣ ನಿಧಿಯೆಂದು ನಿನ್ನ ಸೇರಿರೆ ಬಂದು. ನೀ ಗುಣ ನಿಧಿಯೆಂದು ನಿನ್ನ ಸೇರಿರೆ ಬಂದು. ಅತಿ ಕುಲವತಿ ನಾನು, ಪೃಥ್ವಿ ಪಾಲಕ ನೀನು. ಅತಿ ಕುಲವತಿ ನಾನು, ಪೃಥ್ವಿ ಪಾಲಕ ನೀನು. ಪೃಥ್ವಿ ಪಾಲಕ ನೀನು. ರತಿ ದೇವಿಗೆ ನಾನು, ರತಿ ದೇವಿಗೆ ನಾನು.
ವಂದಿಸಿಕೊಂಡಿದ್ದೇನೆ. ಹೌದು, ನಿನ್ನ ಹೆಸರು ನನಗೆ ಹೇಗೆ ಗೊತ್ತಾಯಿತೆಂದು ಆಶ್ಚರ್ಯವಾಗುತ್ತಿರಬಹುದಲ್ಲವೇ? ನಿನ್ನ ಹೆಸರೇನು? ನಿನ್ನ ಕುಲ, ಗೋತ್ರ, ನಿನ್ನ ಪೂರ್ವಾಪರ, ಹಿಂದು ಮುಂದು ಎಲ್ಲವನ್ನು ಬಲ್ಲುತ್ತೇನೆ. ನೀನು ಅಯೋಧ್ಯೆಯ ಅರಸ ರಾಘವ ಎಂದು ಕೇಳಿದ್ದೇನೆ. ನಿನ್ನ ಬಗ್ಗೆ ಎಲ್ಲ ಕೇಳಿದ್ದು, ನೋಡಿರಲಿಲ್ಲ ಅಷ್ಟೇ. ಈಗ ನೋಡುತ್ತಿದ್ದೇನೆ ರಾಘವ. ಆಹಾ, ಎಂತಹ ಸುಂದರವಾದ ರೂಪ ನಿನ್ನದು. ನೀನು ಪ್ರತಿಪಾಲನಲ್ಲವೇ? ನನ್ನನ್ನು ನೋಡು, ನಾನು ಯಾರು ಎಂದು ನಿನಗೆ ಆಶ್ಚರ್ಯವೇ? ನಾನು ಇಲ್ಲಿಯವಳೆ, ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ ಹೆಣ್ಣು ನಾನು, ಅತಿ ಕುಲವತಿ ನಾನಯ್ಯ. ನೀನು ಪೃಥ್ವಿಪಾಲಕನಲ್ಲವೇ? ರಾಮ, ರೂಢಿಯಲ್ಲಿ ಒಂದು ಮಾತಿದೆ, ಪ್ರಪಂಚದಲ್ಲಿ ಶ್ರೇಷ್ಠವಾದದ್ದು ಏನೇ ಇದ್ದರೂ ಅದು ರಾಜನಿಗೆ ಸೇರಬೇಕು ಎಂದು. ಆದುದರಿಂದ ಇನ್ನು ಮುಚ್ಚುಮರೆ ಏಕೆ? ರಾಮ, ನಿನ್ನನ್ನು ಬಯಸಿ ಬಂದಿದ್ದೇನೆ, ನಿನ್ನವಳಾಗುತ್ತೇನೆ. ಬಾ ರಾಮ, ಬಾ. ಅಷ್ಟೇ ಅಲ್ಲ, ನನ್ನ ಈ ಸುಂದರ ರೂಪವನ್ನು ನೋಡು. ಆ ರತಿಯಂತೆ ಇಲ್ಲವೇ? ನೀನು ಮನ್ಮಥ, ಮನ್ಮಥ ರೂಪದಲ್ಲೂ ನಾವಿಬ್ಬರು ಸರಿ ಜೋಡಿ. ಅಷ್ಟೇ ಅಲ್ಲ ರಾಮ, ನನ್ನ ಈ ಸುಂದರವಾದ ನಯನಗಳನ್ನು ನೋಡು. ಕಮಲದ ಆ ಎಸಳುಗಳು. ಈ ಕಮಲ ಬಯಸುವುದು ಏನನ್ನು ಹೇಳು? ಆ ಸೂರ್ಯಪ್ರಕಾಶವನ್ನು. ಅಂತಹುದೇ ತನು ಕಾಂತಿ ನಿನ್ನದು. ಅಷ್ಟೇ ಅಲ್ಲ ರಾಮಚಂದ್ರ, ನನ್ನ ಈ ಸುಂದರವಾದ ಚೆಂದುಟಿಯನ್ನು ನೋಡು. ಸರಿಯಾಗಿ ಸೀಲಿಟ್ಟ ತೊಂಡೆ ಹಣ್ಣು. ಅದನ್ನು ಕುಕ್ಕಿ ತಿನ್ನುವ ಅರಗಿಣಿ ನೀನಾಗು. ಬಾ ರಾಮ, ಬಾ. ಏನು? ಆಹಾ, ಹೌದೇ ಹೌದೇ, ಆದೀತು ಆದೀತು. ನಿನ್ನ ತಮ್ಮ ನಿನಗಿಂತ 100 ಮಡಿ ಚೆಲುವನಾದರೆ ಅವನೇ ಆದೀತು. ಇವ ಹೇಳುತ್ತಾನೆ ತನಗೆ ಮದುವೆಯಾಗಿದೆ, ತನಗೊಬ್ಬಳು ಹೆಂಡತಿ ಇದ್ದಾಳೆ ಎಂದು. ಇದ್ದರೆ ಇರಲಿ ಬಿಡು, ಒಂದು ಬದಿಯಲ್ಲಿ ಇರುತ್ತಾಳೆ ಎಂದರೆ ಇಲ್ಲವಂತೆ, ಏಕಪತ್ನಿ ವ್ರತಸ್ಥನಂತೆ. ಆದರೆ ಅವ ಹೇಳಿದ ತನಗೊಬ್ಬ ತಮ್ಮನಿದ್ದಾನೆ ಲಕ್ಷ್ಮಣ ಎಂದು. ಅದು ಅಲ್ಲಿದೆಯಲ್ಲ, ಆ ಪರ್ಣ ಕುಟೀರದಲ್ಲಿ ಇದ್ದಾನೆ, ಒಬ್ಬಂಟಿಯಾಗಿದ್ದಾನೆ. ಅವನಲ್ಲಿಗೆ ಹೋಗಿ ಹೇಳು, ಅವನಿನ್ನ ಆಸೆಯನ್ನು ಪೂರೈಸುತ್ತಾನೆ ಎಂದು. ನಾನು ಕೇಳಿದ್ದೆ ಇವನಿಗೊಬ್ಬ ತಮ್ಮ ಲಕ್ಷ್ಮಣ ಇದ್ದಾನೆ ಎಂದು. ಓ, ಅವನೂ ಇಲ್ಲೇ ಇದ್ದಾನಾ? ಇರಲಿ ನೋಡುವ. ಇನ್ನು ಈಗ ಲಕ್ಷ್ಮಣನಲ್ಲಿಗೆ ಹೋಗುತ್ತೇನೆ. ಹೋಗುವ ಪರಿ ಹೇಗೆ? ಎಲ್ಲಿ ನೋಡಿದರ್ ಎನಗಿಲ್ಲ ಒಪ್ಪುವ ಜನ. ಎಲ್ಲಿ ನೋಡಿದರ್ ಎನಗಿಲ್ಲ ಒಪ್ಪುವ ಜನ, ಎನಗಿಲ್ಲ ಒಪ್ಪುವ ಜನ. ಬಲ್ಲತನದಿ ನೆರೆಯೋ ಬಲು ಬೇಗ
ವಚನವು ಅಷ್ಟೇ ಅಲ್ಲ, ರಾಮಚಂದ್ರನಲ್ಲಿ ಹೇಳಿದೆ, ನನಗೀಗ 16 ವರ್ಷದ ವಯಸ್ಸು. ಈ ವಯಸ್ಸಿನಲ್ಲಿ ನನಗೆ ಮದುವೆಯಾಗುವುದು ಬೇಡವೇ ಎಂದು ನನ್ನ ಹಿರಿಯವರೆಲ್ಲ ಹೇಳಿದರು. ವಯಸ್ಸಿಗೆ ಬಂದ ನಿನಗೆ ಗಂಡು ಹುಡುಕಲು ನಮಗೆ ಆಗುವುದಿಲ್ಲ, ನೀನೇ ಹುಡುಕಿಕೋ ಎಂದು. ಎಲ್ಲ ಹುಡುಕಿದೆ 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 ಹುಡುಕಿದೆ. ನನಗೊಪ್ಪುವ ಗಂಡು ಎಲ್ಲೂ ಸಿಗಲೇ ಇಲ್ಲ. ಆದುದರಿಂದ ರಾಮನಲ್ಲಿ ಹೋಗಿ ಕೇಳಿದೆ. ಈಗ ಲಕ್ಷ್ಮಣನಲ್ಲಿಗೆ ಹೋಗುತ್ತೇನೆ. ಆ ಲಕ್ಷ್ಮಣನಲ್ಲಿಗೆ ಹೋಗುವ ಪರಿ ಹೇಗೆ? ಚಂದದಿಂದ ಬಂದ ಅಬ್ಜಲೋಚನೆ ಪ್ರದಿತ್ತು ಹೋಗಿ ಕದಿಗುತ್ತ ಚಂದದಿಂದ ಬಂದ ಅಬ್ಜಲೋಚನೆ ಚಂದದಿಂದ 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 ಬಂದ ಅಬ್ಜಲೋಚನೆ ಅಬ್ಜಲೋಚನೆ ರಾಮಚಂದ್ರ ಬೇಡಿದಂತ ಮಾತಿನಂತವನ್ನು ಬಣ್ಣಿಸುತ್ತ ರಾಮಚಂದ್ರ ಬೇಡಿದಂತ ಮಾತಿನಂತವನ್ನು ಬಣ್ಣಿಸುತ್ತ ಚಂದದಿಂದ ಬಂದ ಅಬ್ಜಲೋಚನೆ ಚಂದದಿಂದ ಬಂದ ಅಬ್ಜಲೋಚನೆ. ಈ ಲಕ್ಷ್ಮಣನಲ್ಲಿಗೆ ಹೋಗುವ ಮೊದಲು ಇನ್ನೂ ಸುಂದರ ಮಾಡಿಕೊಳ್ಳಬೇಕು. ಅದಕ್ಕಾಗಿ ನನ್ನಲ್ಲಿರುವ ಈ ಕನ್ನಡಿಯನ್ನು ತೆಗೆದಿದ್ದೇನೆ. ಆಹಾ, ನನ್ನ ಹಣೆ ಹುಬ್ಬು ಎಲ್ಲವನ್ನು ಸರಿ ಮಾಡಿಕೊಂಡಿದ್ದೇನೆ. ಸುರಿಯುತ್ತಿರುವ ಈ ಬೆವರನ್ನು ಒರೆಸಿಕೊಂಡಿದ್ದೇನೆ. ಹೌದು, ಇಂದೇಕೆ ಇಷ್ಟೊಂದು ಬೆವರು? ಮಾಯಾ ರೂಪವಲ್ಲವೇ? ಈ ರೂಪದಲ್ಲಿ ಆ ಲಕ್ಷ್ಮಣನಲ್ಲಿ ಹೋಗಲು ಏನೋ ಒಂದು ತರ ಪುಕ ಪುಕ ಆಗಿ ಬಂದ ಬೆವರು. ಅದನ್ನು ಚೆನ್ನಾಗಿ ಒರೆಸಿಕೊಂಡಿದ್ದೇನೆ. ಇನ್ನು ತಡ ಮಾಡುವುದಿಲ್ಲ, ಆ ಲಕ್ಷ್ಮಣನಲ್ಲಿಗೆ ಹೋಗುತ್ತೇನೆ ಹೋಗುತ್ತೇನೆ. ಓ ಕಾಮಸನ್ನಿಭ, ಕಾಮ ಸನ್ನಿಭ ಮಾತ ಕೇಳೋ ಕಾಮ
ನನ್ನನ್ನು ಒಮ್ಮೆ ಸರಿಯಾಗಿ ನೋಡು, ಎಷ್ಟು ಸುಂದರವಾಗಿದ್ದೇನೆ. ಇಂದು ಇದು ಅಲ್ಲಿದೆಯಲ್ಲ, ಆ ಪರ್ಣ ಕುಟೀರದ ಮುಂದೆ ಹಾದು ಹೋಗುತ್ತಿರುವಾಗ ನಿನ್ನ ಅಣ್ಣನಂತೆ ರಾಮ ಅವನು ನನ್ನನ್ನು ಕರೆದು ಮಾತನಾಡಿಸಿದ. ನೀನು ತುಂಬಾ ಸುಂದರವಾಗಿದ್ದಿ, ನಿನಗೆ ಮದುವೆಯಾಗಿದೆಯಾ ಎಂದು ಕೇಳಿದ. ಇಲ್ಲ, ಗಂಡಪ್ಪನನ್ನು ಹುಡುಕುತ್ತಿದ್ದೇನೆ ಎಂದೆ. ಅದಕ್ಕೆ ಅವನು ಇದೋ ಇಲ್ಲಿ ನನ್ನ ತಮ್ಮ ಲಕ್ಷ್ಮಣನಿದ್ದಾನೆ, ಒಬ್ಬಂಟಿಯಾಗಿದ್ದಾನೆ, ಅವನಲ್ಲಿಗೆ ಹೇಳಿ ಹೋಗು, ನಾನು ಕಳಿಸಿದ್ದೇನೆಂದು ಅವನಿನ್ನ ಆಸೆಯನ್ನು ಪೂರೈಸುತ್ತಾನೆ ಎಂದು. ಬಾ ಲಕ್ಷ್ಮಣ, ಬಾನಲ್ಲ, ಆದರೆ ನೀನು ಮಸೆಯುತ್ತಿದೆಯ ಆ ಕತ್ತೆಯನ್ನು ಬದಿಗಿರಿಸಿ ಬಾ ಲಕ್ಷ್ಮಣ, ಬಾನಲ್ಲ. ಏನು, ನಾನು ನಿನ್ನ ಅಣ್ಣ ರಾಮನಲ್ಲಿಗೆ ಹೋಗಿದ್ದೇ ಸುಳ್ಳು, ಅವ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದೇ ಸುಳ್ಳು ಎನ್ನುತ್ತೀಯ? ಇಲ್ಲ ಲಕ್ಷ್ಮಣ, ಇಲ್ಲ, ನಿನ್ನ ಆಣೆಗೂ ಸತ್ಯ. ಏನು, ನಾನು ಕುರುಹನ್ನು ತೆಗೆದುಕೊಂಡು ಬರಬೇಕೆ? ಆದೀತು, ಇಲ್ಲೇ ಇರು, ಈಗ ಹೋಗಿ ಬರುತ್ತೇನೆ. ಓ ರಾಮ, ನಿನ್ನ ತಮ್ಮ ಲಕ್ಷ್ಮಣ ಸುಂದರವಾಗಿ ಏನೋ ಇದ್ದಾನೆ, ಆದರೆ ಸಂಶಯದ ಸ್ವಭಾವ. ನೀನು ನನ್ನನ್ನು ಅವನಿಗೆ ಕಳುಹಿಸಿದ್ದೇ ಸುಳ್ಳು ಎನ್ನುತ್ತಿದ್ದಾನೆ. ಅವನಿಗೆ ಏನಾದರೂ ಒಂದು ಕುರುಹು ಬೇಕಂತೆ. ಏನು ಕೊಡುತ್ತೀಯಾ? ನಿನ್ನ ಬಾಣಗಳನ್ನು ಕೊಡುತ್ತೀಯಾ? ಏನು, ನನ್ನ ಬೆನ್ನ ಮೇಲೆ ಬರೆದು ಕಳುಹಿಸುತ್ತೀಯಾ? ಅದೇ ಸರಿ. ಇನ್ನು ಎಲ್ಲಿ ಬರೆದುಕೊಂಡರು ನಾನೇ ಬರೆದುಕೊಂಡು ಬಂದೆ ಎಂದು ಸಂಶಯ ಪಟ್ಟಾನು. ಇದು ನಿನ್ನ ಮುಂದೆ ತಲೆ ಬಗ್ಗಿಸಿ ಕುಳಿತಿದ್ದೇನೆ. ಅದು ಏನನ್ನು ಬರೆಯುತ್ತೀಯೋ ಬರೇ ರಾಮ. ಎಂದ ಮಾತನು ಸರಿ, ಬರೆದಾಯ್ತಲ್ಲ ರಾಮ, ಇನ್ನು ಹೋಗಿ ಬರುತ್ತೇನೆ. ಭಾವ, ಅಕ್ಕ, ಹೋಗಿ ಬರುತ್ತೇನೆ. ಎಂದ ಮಾತನು ಕೇಳಿ ಕಡೆಗೆ, ಎಂದ ಮಾತನು ಕೇಳಿ ಕಡೆಗೆ ರಾಮನ ಬಳಿಯಿಂದ ಬಂದಳು ತಮ್ಮನೆಡೆಗೆ, ವಂದಿಸಿದಳು ಪಾದದೆಡೆಗೆ. ಬೆನ್ನ ನೋಡು ನೋಡೆಂದು ರಾಕ್ಷಸಿ ಬೇಳೊಡಿಗೆ. ಲಕ್ಷ್ಮಣ, ಇದು ಕುರುಹನ್ನು ತಂದಿದ್ದೇನೆ, ನಿನ್ನ ಅಣ್ಣನ ಕೈ ಬರಹ, ನೀನೇ ಓದಿಕೋ. ಇದು ನನ್ನ ಬೆನ್ನಿನ ಮೇಲಿದೆ. ಅಣ್ಣನ ನೀಯ ನೋಡಿ ಲಕ್ಷ್ಮಣ, ಅಣ್ಣನ ನೀಯ ನೋಡಿ ಲಕ್ಷ್ಮಣ, ತನ್ನ ಮನದಲ್ಲಿ ತಾನೇ ನಗುತ್ತಲೇ, ತನ್ನ ಮನದಲ್ಲಿ ತಾನೇ ನಗುತ್ತಲೇ. ಕನ್ನೆ ಪ್ರಾಯದ ಚದುರೆ, ಕಲ್ನೆ ಪ್ರಾಯದ ಚದುರೆ ಬಾ ಮೋಹನ ಕಾರಿಯೇ. ಕನ್ನೆ ಪ್ರಾಯದ ಚದುರೆ,
ಮತ್ತೆ ನನ್ನ ಕಿವಿಗಳು ಹೋಯಿತು. ಅಯ್ಯೋ ಪಾಪಿ ಲಕ್ಷ್ಮಣ, ಯಾಕೆ ಹೀಗೆ ಮಾಡಿದ? ಆ ರಾಮಚಂದ್ರ ನನ್ನ ಬೆನ್ನ ಹಿಂದೆ ಬರೆದು ಕಳುಹಿಸದ್ದು ಇದನ್ನೇ ಬಿಡೋದಿಲ್ಲ ಎಲ್ಲ ರಾಘವ. ರಾಘವ ಕೇಳು ಲೇಸಾಯ್ತು. ಈಗ ನೀ ಮಾಡಿಸಿದುದು ಅಗಲಿದಾಳು ತಾಳದಗೇನೋ. ಎಲ್ಲ ರಾಘವ, ಏನು ಮಾಡಿಬಿಟ್ಟೆ? ನಿನ್ನಷ್ಟಲಿ ಸುಖವನ್ನು ಬಯಸಿದ ಬದಲ ನನ್ನನ್ನು ಈ ರೀತಿ ಆಟವಾಡಿಸಿದೆಯಾ? ನನ್ನ ಕಿವಿ ಮೂಗುಗಳನ್ನು ಕತ್ತರಿಸಿದೆಯಾ? ರಾಮ, ನಾನು ಸಂಕಟ ಪಡುತ್ತಿರುವುದನ್ನು ನೋಡಿ ನೀನು ಮುಗುಳ್ನಗುತ್ತಿರುವೆಯಾ? ನೀನು ಮಾತ್ರವಲ್ಲ, ಇದ್ದಾಳಲ್ಲ ಆ ಹೆಣ್ಣು ಸೀತೆ, ಅವಳು ನನ್ನನ್ನು ನೋಡಿ ಮುಗುಳ್ನಗುತ್ತಿದ್ದಾಳೆ. ರಾಮ, ನಗಾಡಿ, ಆದರೆ ನನಗೆ ಯಾರೂ ಇಲ್ಲವೆಂದು ಭಾವಿಸಬೇಡಿ, ನನಗೂ ಇದ್ದಾರೆ. ಯಾರು? ಯಮಗ್ರಜರಿದ್ದಾರೆ. ಯಮಗ್ರಜರಿದ್ದಾರೆಂದು ನಿನ್ನ ಸತಿಯಳ ತಂದು ಬಮ್ಮ ಬಡಿದಿದ್ದಾರೆ. ನಾ ಹೆಂಡಿ ನಗುಲವೇ ಅಲ್ಲ. ಎಲ್ಲ ರಾಘವ, ನನ್ನ ಈ ಭಯಂಕರ ರೂಪವನ್ನು ಕಂಡು ಇವಳು ಯಾರು ಎಂದು ಆಶ್ಚರ್ಯವಾಗುತ್ತಿದೆ ಅಲ್ಲವೇ? ಇದೋ ಕೇಳು, ನಾನು ಒಬ್ಬಳು ರಾಕ್ಷಸಿ, ಶೂರ್ಪನಖ. ನನಗೆ ಯಾರೂ ಇಲ್ಲವೆಂದು ಭಾವಿಸಬೇಡ, ನಾನು ಅನಾಥೆಯಲ್ಲ, ನನಗೂ ಇದ್ದಾರೆ. ಇಲ್ಲೇ ಸನಿಹದಲ್ಲಿ ತ್ರಿಶಿರ ಖರ ದೂಷಣನೆಂಬ 14,000 ರಕ್ಕಸರ ಸೇನಾಪಡೆ ಇದೆ. ಬಿಡಲಾರೆ. ಅಷ್ಟೇ ಅಲ್ಲ, ಇಲ್ಲಿಂದ ಸಮುದ್ರದಾಚೆ ಇರುವ ಲಂಕಾಪಟ್ಟಣವಿದೆ. ಅಲ್ಲಿಯ ಅರಸ ನನ್ನಣ್ಣ ರಾವಣೇಶ್ವರನಿದ್ದಾನೆ. ಅವನಲ್ಲಿಗೆ ಹೋಗಿ ಹೇಳುತ್ತೇನೆ, ನಿಮ್ಮಿಬ್ಬರಿಗೂ ಸಹಿಸಲು ಸಾಧ್ಯವಾದ ಶಿಕ್ಷೆಯನ್ನು ಕೊಡಿಸುತ್ತೇನೆ. ಶಿಕ್ಷೆ ಅಂದರೆ ಎಂತಹ ಶಿಕ್ಷೆ? ಮಾನಸಿಕವಾದ ಚಿತ್ರಹಿಂಸೆ. ತನ್ನ ಗಂಡನನ್ನು ಬಿಟ್ಟಿರಲಾರೆ ಎಂದು ಈ ಘೋರಾರಣ್ಯಕ್ಕೆ ಬಂದಿದ್ದಾಳಲ್ಲ, ಇವಳನ್ನು ನಿನ್ನಿಂದ ಬೇರ್ಪಡಿಸಿ ಕದ್ದೊಯ್ಯುವಂತೆ ಮಾಡುತ್ತೇನೆ. ಇದು ಶೂರ್ಪನಖಿ ಶಪಥ. ನನ್ನ ಮತ್ತು ನನ್ನಣ್ಣನ ಮಾಯಾಜಾಲದಿಂದ ಎಲ್ಲಿ ಹೋದರೂ ತಪ್ಪಿಸಿಕೊಳ್ಳಲಾರಿರಿ. ರಾಮ, ಬಿಡಲಾರೆ. ಎತ್ತ ಹೋದರೂ ಬಿಡೆ. ಎತ್ತ ಹೋದರೂ ಬಿಡದೆ. ಎತ್ತ ಹೋದರೂ ಬಿಡದೆ. ಎತ್ತಿಕೊಂಡೊಯ್ಯುವುದಿರಲು ಕೊಟ್ಟದ್ದು ಸೀರೆ. ರಾಘವ, ನನ್ನ ಸಂಕಟವನ್ನು ನೋಡಿ ಇನ್ನೂ ಮಗುಳ್ನಗುತ್ತಿರುವ ನೀನು ನಿನ್ನ ಹೆಂಡತಿಯನ್ನು, ನಿಮ್ಮ ದಾಂಪತ್ಯ ಜೀವನವನ್ನು ಮುರಿದು ಜೀವನವಿಡೀ ಯಾತನೆಯನ್ನು ಅನ್ವಯಿಸುವಂತೆ ಮಾಡಿದ್ದರೆ ನಾನು ರಕ್ಕಸಗುಲದ ಹೆಣ್ಣೇ ಅಲ್ಲ, ಹುಟ್ಟದ್ದು ಸೀರೆಯಲ್ಲ, ತೊಟ್ಟದ್ದು ಬಳೆಯಲ್ಲ. ಬಿಡಲಾರೆ ರಾಮ. ಇಲ್ಲಿಂದ ಅಡ್ಡದಲ್ಲಿಗೆ ಹೋಗಿ 1ಕ್ಕೆ 3 ಅಲ್ಲ 100 ಮಾಡಿ ಹೇಳಿ ನಿಮಗೆ ಸರಿಯಾದ ಶಿಕ್ಷೆಯನ್ನು ಕೊಡಿಸುತ್ತೇನೆ. ಬಿಡಲಾರೆ. ಬರುತ್ತೆ.